ಒಬ್ಬ ಮನುಷ್ಯ 100 ವರ್ಷ ಒಂದು ದೇಶದ ಭವಿಷ್ಯ. ಅವರು ಕೇವಲ ಇಂಜಿನಿಯರ್ ಅಲ್ಲ. 1861ರಲ್ಲಿ ಜನಿಸಿದ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಎಂಬ ಸಣ್ಣ ಹಳ್ಳಿಯಿಂದ ಬಂದ ಮಹಾನ್ ವ್ಯಕ್ತಿ. ವಿದ್ಯೆ ಅವರ ಶಕ್ತಿ, ಶಿಸ್ತು ಅವರ ಉಸಿರಾಗಿತ್ತು. ಮೊದಲಿಗೆ ಅವರು ಬ್ರಿಟಿಷ್ ಇಂಡಿಯಾ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಪ್ರಾರಂಭಿಸಿದರು. ಪ್ರವಾಹಗಳನ್ನು ತಡೆಯುವ ಸ್ವಯಂಚಾಲಿತ ಗೇಟ್ಗಳನ್ನು ಇವರು ಆವಿಷ್ಕರಿಸಿದರು. ಅಲ್ಲದೆ ಇವರು KRS ಡ್ಯಾಮ್ ಕಟ್ಟಲು ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದರು. ಅಲ್ಲದೆ ಇವರು 1912ರಲ್ಲಿ ಮೈಸೂರು ರಾಜ್ಯದ ದಿವಾನರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಕೈಗಾರಿಕೆ, ಬ್ಯಾಂಕ್, ವಿಶ್ವವಿದ್ಯಾಲಯ ಹಾಗೂ ಹೊಸ ಮೈಸೂರು ನಿರ್ಮಾಣ, ವಿಶ್ವೇಶ್ವರಯ್ಯ ಕಾಲೇಜು, ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ, ಹೀಗೆ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇವರ ಕೊಡುಗೆ ಅಪಾರ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ತನ್ನ ಜೀವನವನ್ನೇ ಮುಡುಪಾಗಿಟ್ಟರು. ಏನನ್ನೂ ಅಪೇಕ್ಷಿಸದೆ ಸ್ವಾರ್ಥವಿಲ್ಲದ ಸೇವೆಯನ್ನು ಜನರಿಗೆ ಒದಗಿಸಿದರು. ಅವರ ಜನ್ಮದಿನ ಸೆಪ್ಟೆಂಬರ್ 15ರಂದು ಅವರಿಗೆ ಗೌರವ ನೀಡುವ ಸಲುವಾಗಿ ಅಂದೇ ಭಾರತದಲ್ಲಿ ಇಂಜಿನಿಯರ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ. ಈ ಕತೆ ನಿಮಗೆ ಸ್ಫೂರ್ತಿ ನೀಡಿದರೆ ನಮ್ಮ ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.